ಈ ಮಸೀದಿ ಅಕ್ರಮವಾಗಿ ನಿರ್ಮಾಣವಾಗಿದೆ ಅನ್ನೋದರ ಬಗ್ಗೆ ದಾಖಲೆಗಳ ಸಮೇತ ಸಾಲು ಸಾಲು ವರದಿಯನ್ನ ಪ್ರಸಾರ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಯಿಂದ ಈಗ ವಿಪಕ್ಷ ಎಚ್ಚೆತ್ತುಕೊಂಡು ಅಲ್ಲಿ ವಕೀಲರ ನಿಯೋಗವನ್ನ ಕಳಿಸಿಕೊಟ್ಟಿದೆ. ಇದು ಅಕ್ರಮ ಅಂತಾದರೆ ಹೇಗೆ ಅನ್ನುವಂತ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆ ದಾಖಲೆಗಳನ್ನ ತೆಗೆದುಕೊಂಡು ಇನ್ನಷ್ಟು ಮಾಹಿತಿ ಕಲೆ ಹಾಕುವಂತ ಕೆಲಸಕ್ಕೆ ಈಗ ಮುಂದಾಗ್ತಾ ಇದೆ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸ್ ಸಂದರ್ಶನ ಮಾಡಿದ್ವಿ ನಿನ್ನೆ. ಈ ಸಂದರ್ಭದಲ್ಲಿ ದಾಖಲೆ ಸಮೇತ ಅವರು ಎಲ್ಲ ವಿಚಾರಗಳನ್ನು ವಿವರಿಸಿದ್ರು ರಿಪಬ್ಲಿಕ್ ಕನ್ನಡದ ಮುಂದೆ. ಅಕ್ರಮವಾಗಿ ಮಸೀದಿ ನಿರ್ಮಾಣದ ಬಗ್ಗೆ ಕಂಪ್ಲೀಟ್ ವರದಿಯನ್ನ ಕೊಟ್ಟಿದ್ದು ನಾವು. ಇವತ್ತು ಬಿಜೆಪಿ ವಕೀಲರ ನಿಯೋಗದಿಂದ ದಾಖಲೆ ಸಂಗ್ರಹ ಆಗುವ ಕೆಲಸ ಆಗ್ತಾ ಇದೆ. ಮದ್ದೂರು ವಕೀಲರ ಸಂಘಕ್ಕೆ ಭೇಟಿ ನೀಡಿ ದಾಖಲೆ ಸಂಗ್ರಹ ಮಾಡ್ತಾ ಇದ್ದಾರೆ ಈ ಬಿಜೆಪಿ ವಕೀಲರ ನಿಯೋಗ. ಇವತ್ತು ಏನು ಆ ಮಸೀದಿ ಬಗ್ಗೆನೂ ಕೂಡ ಎಲ್ಲ ಹೇಳ್ತಾ ಇದ್ದಾರೆ. ಇವತ್ತು ಕಾನೂನು ಬಾಹಿರವಾಗಿ ಕಟ್ಟಿರತಕ್ಕಂಥ ಮಸೀದಿ ಆಗಿದೆ. ಮದ್ದೂರು ನಗರದ ರಹೀಂ ನಗರದಲ್ಲಿ ಏನು ಮಸೀದಿಯನ್ನು ಕಟ್ಕೊಂಡಿದ್ದಾರೆ, ಇವತ್ತು ಕಾನೂನು ಬಾಹಿರವಾಗಿ ಸರ್ಕಾರಿ ಜಾಗದಲ್ಲಿ ಮಸೀದಿಯನ್ನು ಕಟ್ಕೊಂಡು ಇವತ್ತು ಸಾರ್ವಜನಿಕರ ನೆಮ್ಮದಿಯನ್ನು ಹಾಳು ಮಾಡುತ್ತಿರತಕ್ಕಂಥ ಈ ಮುಸ್ಲಿಂ ಪುಂಡ ಯುವಕರನ್ನ ಗೂಂಡಾ ಕಾಯ್ದೆಯನ್ನು ಹಾಕ್ಬಿಟ್ಟು ಗಡಿಪಾರು ಮಾಡತಕ್ಕಂಥ ಕಠಿಣ ಕ್ರಮವನ್ನು ಇವತ್ತು ಸರ್ಕಾರ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ತೆಗೆದುಕೋಬೇಕು ಅಂತೇಳಿ ನಮ್ಮೆಲ್ಲ ವಕೀಲರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ. ಹಾಗೇನೆ ಮುಂದಿನ ತನಿಖೆ ಕೂಡ ಸಮಗ್ರವಾಗಿ ನಡೆಯಬೇಕು. ಈ ತರದ ಘಟನೆಗಳು ರಾಜ್ಯದಲ್ಲಿ ಎಲ್ಲೂ ಮರುಕಳಿಸಬಾರದು ಎಂತಕ್ಕಂಥ ಆಗ್ರಹವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ಇವತ್ತು ಏನು ಆ ಮಸೀದಿ ಬಗ್ಗೆನೂ ಕೂಡ ಎಲ್ಲ ಹೇಳ್ತಾ ಇದ್ದೇನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಆನಂದ್ ಈಗ ನೇರ ಸಂಪರ್ಕದಲ್ಲಿ. ಆನಂದ, ನಿನ್ನೆ ಈ ಮಸೀದಿ ಅಕ್ರಮವಾಗಿ ನಿರ್ಮಾಣವಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವರದಿ ಮಾಡಿದ್ದು ನಾವು. ಈ ವರದಿಯಿಂದ ಬಿಜೆಪಿ ವಕೀಲರ ನಿಯೋಗ ಅಲ್ಲಿ ಬಂದಿದೆ. ಈ ವಕೀಲರ ನಿಯೋಗ ಏನೀಗ ಭೇಟಿ ಕೊಟ್ಟಿದೆಯಲ್ಲ, ಏನಕ್ಕೆ ಭೇಟಿ ಕೊಟ್ಟಿದ್ದಾರೆ, ಇವರ ಉದ್ದೇಶ ಏನು, ಏನು ನಿರೀಕ್ಷೆ ಮಾಡಬಹುದು ನಾವು ಈ ವಕೀಲರ ನಿಯೋಗದಿಂದ? ಶ್ರೀಪಾದ್, ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಿ ಬಂದಂತಹ ಮಸೀದಿ ಏನಿದೆ, ಮಸೀದಿ ಕಡೆಯಿಂದ ಏನು ಕಲ್ಲು ಬಂತು, ಆ ಮಸೀದಿ ಇದೆಯಲ್ಲ, ಮದ್ದೂರಿನ ರಹೀಂ ನಗರದಲ್ಲಿರುವಂತಹ ಮಸೀದಿಯೇ ಅಕ್ರಮ ಅಂತ ಹೇಳಿ ಇದೀಗ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ಮೊದಲಿಗೆ ಸುದ್ದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಬಳಿಕ ಬಿಜೆಪಿ ಕೂಡ ಎಚ್ಚೆತ್ತುಕೊಂಡಿರುವಂತದ್ದು, ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂತದ್ದು. ಅಕ್ರಮವಾಗಿ ಮಸೀದಿಯನ್ನ ಕಟ್ಟಿಕೊಂಡು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರಾ ಅನ್ನೋ ಒಂದು ಚರ್ಚೆ ಶುರುವಾಗಿದೆ. ಮತ್ತೊಂದೆಡೆ ಇವತ್ತು ಬಿಜೆಪಿಯ ಕಾನೂನು ಪ್ರಕೋಷ್ಠದ ಒಂದಷ್ಟು ಪದಾಧಿಕಾರಿಗಳು ಬಂದಿದ್ರು. ವಸಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಮದ್ದೂರಿಗೆ ಬಂದು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಮೊದಲಿಗೆ ಅವರು ನೇರವಾಗಿ ವಕೀಲರ ಸಂಘಕ್ಕೆ ಹೋಗಿ ಭೇಟಿಯನ್ನ ಕೊಟ್ಟಿದ್ರು. ವಕೀಲರು ಮೊನ್ನೆಯಷ್ಟೇ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಯಾರು ಕಲ್ಲರ್ನೆ ಎಸ್ತಿದ್ದಾರೆ ಅಂತವರ ಪರವಾಗಿ ನಾವು ವಕಾಲತ್ತನ್ನ ವಹಿಸೋದಿಲ್ಲ, ನಮ್ಮ ಭಾವನೆಗೆ ಜೊತೆಗೆ ದೇಶ ವಿರೋಧಿ ಚಟುವಟಿಕೆಗಳಿಗೆ, ಹಿಂದೂ ವಿರೋಧಿ ಚಟುವಟಿಕೆಗಳ ಮಾಡುವವರ ಪರವಾಗಿ ನಾವು ವಕಾಲತ್ತನ್ನ ವಹಿಸೋದಿಲ್ಲ ಅನ್ನೋ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಅಲ್ಲಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ನಾವು ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದೀರಿ, ನೀವು ಇಂತಹ ಕೆಲಸದಿಂದ ಒಂದಷ್ಟು ಏನು ವ್ಯಾಪಕ ಚರ್ಚೆ ಆಗ್ತಾ ಇದೆ, ಈ ತರದೊಂದು ಆಗ್ಬೇಕಿತ್ತು ಅನ್ನುವ ನಿಟ್ಟಿನಲ್ಲಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸಿದ್ರು. ಅದ್ರ ಜೊತೆಗೆ ಅಲ್ಲಿಂದ ಒಂದಷ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ರು. ಅದರಲ್ಲೂ ಪ್ರಮುಖವಾಗಿ ಮಸೀದಿ ಅಕ್ರಮ ಎಂಬ ಚರ್ಚೆ ನಡೀತದೆ. ಜೊತೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗಿತ್ತು. ಒಂದಷ್ಟು ದಾಖಲೆಯನ್ನ ವಕೀಲರಿಂದ ಸಂಗ್ರಹಿಸಿದ್ರು, ಜೊತೆಗೆ ಮಾಹಿತಿಯನ್ನ ಸಂಗ್ರಹಿಸಿದ್ರು. ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ಒಂದಷ್ಟು ಕಂಪ್ಲೇಂಟ್ ಅಂದ್ರೆ ಮೌಖಿಕವಾಗಿ ದೂರನ್ನ ಕೊಡುವಂತದ್ದು, ಹೇಳುವಂತದ್ದು ಕೆಲಸವನ್ನ ಮಾಡಿದ್ರು. ಜೊತೆಗೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹವರ ಹಿನ್ನೆಲೆಯನ್ನ ಕೆದಕುವಂತದ್ದು, ಜೊತೆಗೆ ಒಂದು ಮಾಹಿತಿಯನ್ನ ಸಂಗ್ರಹಿಸುವಂತ ಮಾಹಿತಿಯನ್ನ ಕೇಳಿದ್ರು. ಅದಾದ ಬಳಿಕ ನೇರವಾಗಿ ಬಿಜೆಪಿ ಕಚೇರಿಯಲ್ಲಿ ಸ್ಥಳೀಯ ಮುಖಂಡ SP ಸ್ವಾಮಿಯವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಒಂದಷ್ಟು ಸ್ಥಳೀಯ ಮುಖಂಡರುಗಳು ಭಾಗಿಯಾಗಿದ್ರು. ಅವರು ಮಸೀದಿಯ ಬಗ್ಗೆ ಇಂಚಿಂಚು ಒಂದಷ್ಟು ಮಾಹಿತಿಯನ್ನ ಕೊಟ್ಟರು, ಅಂದ್ರೆ ಇಂಚಿಂಚು ಮಾಹಿತಿಯನ್ನು ಕೊಡುವಂತ ಕೆಲಸ ಮಾಡಿದ್ರು. ಅಲ್ಲಿ ಯಾವಾಗ ಮಸೀದಿ ನಿರ್ಮಾಣ ಆಯಿತು, 2017ರಲ್ಲೇ ಮಸೀದಿ ಕಟ್ಟುವಂತ ಸಂದರ್ಭದಲ್ಲೇ ಸ್ಥಳೀಯರು ದೂರನ್ನ ಕೊಟ್ಟಿದ್ರು. ಆದ್ರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡಿರಲಿಲ್ಲ. ಆ ಅಕ್ರಮ ಮಸೀದಿ ಇಂದಿಗೂ ಕೂಡ ತಲೆ ಎತ್ತಿ ಅಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಸುವಂತ ಕೆಲಸಕ್ಕೆ ಮಾಡ್ತಾ ಇರುವಂತದ್ದು. ಆ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದ್ರ
ಜೊತೆಗೆ ಮತ್ತಷ್ಟು ದಾಖಲಾತಿಯ ಅವಶ್ಯಕತೆ ಇರುವುದರಿಂದ ಸ್ಥಳೀಯ ಅಂದ್ರೆ ಜಿಲ್ಲಾ ಕಾನೂನು ಘಟಕಕ್ಕೆ ಒಂದಷ್ಟು ಸೂಚನೆಯನ್ನು ಕೊಡಲಾಗಿದೆ. ಅಲ್ಲಿ ಅವರು RTI ಮೂಲಕ ಒಂದಷ್ಟು ದಾಖಲಾತಿಗಳನ್ನ ಸಂಗ್ರಹಿಸಿದ ಬಳಿಕ ಕೋರ್ಟ್ ಮೆಟ್ಟಿಲೇರೋದಕ್ಕೂ ಕೂಡ ಈಗಾಗಲೇ ಚಿಂತನೆ ನಡೆಸಿದೆ ಅಂತ ಹೇಳ್ತಾ ಇರುವಂತದ್ದು. ದಾಖಲಾತಿಗಳೆಲ್ಲ ಸಿಕ್ಕ ಬಳಿಕ ಮಸೀದಿಯನ್ನ ತೆರವುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ದಾವೆಯನ್ನು ಹೊಡ್ತೀವಿ, ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಏನು ಕಾನೂನು ಪ್ರಕೋಷ್ಠದ ಸಂಚಾಲಕರಾಗಿರುವಂತಹ ವಸಂತ್ ಕುಮಾರ್ ಮಾಹಿತಿ ನೀಡಿರುವಂತದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದ ಬಳಿಕ ಬಿಜೆಪಿ ಕೂಡ ಅಲರ್ಟ್ ಆಗಿರುವಂತದ್ದು. ಪ್ರಕರಣದ ಹಿನ್ನೆಲೆ ಜೊತೆಗೆ ಅಕ್ರಮ ಮಸೀದಿ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸುವ ಮೂಲಕ ಸರ್ಕಾರದ ಗಮನ ಸೆಳೆಯೋದಕ್ಕೂ ಕೂಡ ಈಗಾಗಲೇ ಮುಂದಾಗಲಾಗಿರುವಂತದ್ದು. ಶ್ರೀಪಾದ್. ಓಕೆ ಆನಂದ್, ಈಗ ವಕೀಲರ ನಿಯೋಗ ಇದನ್ನ ರೇಸ್ ಮಾಡುತ್ತಾ ಕಂಪ್ಲೇಂಟ್ ಅಥವಾ ಸಾಮಾಜಿಕ ಕಾರ್ಯಕರ್ತ ದಾಖಲೆ ಸಮೇತ ಏನು ಬಂದಿದ್ರು ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರಾ ಅಥವಾ ಹಿಂದೂಪರ ಸಂಘಟನೆಗಳು ಏನಾದರೂ ಈ ಬಗ್ಗೆ ಆಲೋಚನೆ ಮಾಡಿದ್ದಾರಾ ಮದ್ದೂರಿನಲ್ಲಿ ಅಥವಾ ಮಂಡ್ಯ ಹಿಂದೂಪರ ಸಂಘಟನೆಗಳು? ಈ ಬಗ್ಗೆ ಏನಾದರೂ ಅಪ್ಡೇಟ್ ಗೊತ್ತಾಗಿದೆಯಾ? ಶ್ರೀಪಾದ್, ಏನು RTI ಕಾರ್ಯಕರ್ತ ಶ್ರೀನಿವಾಸ್ ಇದ್ದಾರೆ, ಅವರ ಹತ್ರ ಒಂದಷ್ಟು ದಾಖಲಾತಿಗಳಿವೆ. ಅದಕ್ಕೆ ಪೂರಕವಾಗುವಂತ ಇನ್ನೊಂದಷ್ಟು ದಾಖಲಾತಿಗಳ ಅವಶ್ಯಕತೆ ಇರುವ ನಿಟ್ಟಿನಲ್ಲಿ ಈಗಾಗಲೇ ಮತ್ತಷ್ಟು RTI ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಮುಂದಾಗಿರುವಂತದ್ದು. ಮತ್ತಷ್ಟೊಂದು ದಾಖಲೆಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ ಅಂದ್ರೆ ಒಂದಷ್ಟು ನಮಗೆ ಅವರೇ ಶ್ರೀನಿವಾಸ್ ಹೇಳ್ತಾ ಇರೋದು, ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇದು ಅಕ್ರಮ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಈಗೇನಾದ್ರೂ ದಾಖಲಾತಿಗಳನ್ನ ತಿದ್ದುಪಡಿ ಮಾಡುವಂತದ್ದು ಅಥವಾ ಬೇರೆ ಏನಾದ್ರೂ ಮಾಡಿದಾರಾ ಅನ್ನೋದು ಕೂಡ ಈಗ ನಾವು ಪತ್ತೆ ಹಚ್ಚಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಏನು ಇಲಾಖೆವಾರು ಅಂದ್ರೆ ಮಾಹಿತಿ ಅಂದ್ರೆ ಅರ್ಜಿಯನ್ನ ಸಲ್ಲಿಸಿ ನಾವು ಮಾಹಿತಿಯನ್ನ ಕಲೆ ಹಾಕ್ತಿವಿ, ಆ ನಂತರ ಕಂಪ್ಲೇಂಟ್ ಅನ್ನು ಕೊಡುವ ಕೆಲಸಕ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಸದ್ಯ ಕಂಪ್ಲೇಂಟ್ ಕೊಡುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳಾಗ್ತಾ ಇರುವಂತದ್ದು. ಬಿಜೆಪಿ ಘಟಕ ಕಾನೂನು ಘಟಕ ಏನಿದೆ, ನಾವು ನೇರವಾಗಿ ಕೋರ್ಟ್ ಮೆಟ್ಟಿಲೇ ಇರ್ತೀವಿ, ಅಲ್ಲೇ ಕೋರ್ಟ್ ನಲ್ಲಿ ಮಸೀದಿ ಬಗ್ಗೆ ಪ್ರಶ್ನೆಯನ್ನ ಮಾಡುವ ಮೂಲಕ ಅಲ್ಲಿ ನಾವು ತೆರವುಗೊಳಿಸಬೇಕು ಅಂತ ನ್ಯಾಯಾಧೀಶರನ್ನ ಮನವಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಮತ್ತೊಂದೆಡೆ ಏನು ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಕೂಡ ಇನ್ನೊಂದಷ್ಟು ದಾಖಲಾತಿ ತೆಗೆಯೋದ್ರಲ್ಲಿ ಕೆಲಸದಲ್ಲಿ ಮುಂದಾಗಿರುವಂತದ್ದು. ಅವರು ಕೂಡ ದಾಖಲಾತಿಗಳ ಸಂಗ್ರಹದ ಬಳಿಕ ಯಾವ ನಡೆಯನ್ನು ಅನುಸರಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಆದ್ರೆ ಈಗ ಅಕ್ರಮ ಅಂತ ಏನ್ ಹೇಳಿ ಮಸೀದಿ ತಿಳಿದು ಬಂದಿರುವಂತದ್ದು, ಈಗ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಕ್ರಮ ಆಗಬೇಕು, ಅಕ್ರಮ ಆಗಿದ್ದಲ್ಲಿ ತನಿಖೆಯನ್ನು ನಡೆಸಿ ಸರ್ಕಾರ ಏನು ಈಗಲೇ ತೆರವುಗೊಳಿಸುವಂತ ಕೆಲಸವನ್ನ ಮಾಡಬೇಕು. ಈ ತರದ ಅಕ್ರಮ ಮಸೀದಿಗಳನ್ನ ತಲೆ ಎತ್ತೋದಕ್ಕೆ ಬಿಡಬಾರದು ಅಂತ ಹೇಳಿ ಮದ್ದೂರಿನ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿ. ಈ ಮಸೀದಿ ಅಕ್ರಮವಾಗಿ ನಿರ್ಮಾಣವಾಗಿದೆ ಅನ್ನೋದರ ಬಗ್ಗೆ ದಾಖಲೆಗಳ ಸಮೇತ ಸಾಲು ಸಾಲು ವರದಿಯನ್ನ ಪ್ರಸಾರ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಯಿಂದ ಈಗ ವಿಪಕ್ಷ ಎಚ್ಚೆತ್ತುಕೊಂಡು ಅಲ್ಲಿ ವಕೀಲರ ನಿಯೋಗವನ್ನ ಕಳಿಸಿಕೊಟ್ಟಿದೆ. ಇದು ಅಕ್ರಮ ಅಂತಾದರೆ ಹೇಗೆ ಅನ್ನುವಂತ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆ ದಾಖಲೆಗಳನ್ನ ತೆಗೆದುಕೊಂಡು ಇನ್ನಷ್ಟು ಮಾಹಿತಿ ಕಲೆ ಹಾಕುವಂತ ಕೆಲಸಕ್ಕೆ ಈಗ ಮುಂದಾಗ್ತಾ ಇದೆ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸ್ ಸಂದರ್ಶನ ಮಾಡಿದ್ವಿ ನಿನ್ನೆ. ಈ ಸಂದರ್ಭದಲ್ಲಿ ದಾಖಲೆ ಸಮೇತ ಅವರು ಎಲ್ಲ ವಿಚಾರಗಳನ್ನು ವಿವರಿಸಿದ್ರು ರಿಪಬ್ಲಿಕ್ ಕನ್ನಡದ ಮುಂದೆ. ಅಕ್ರಮವಾಗಿ ಮಸೀದಿ ನಿರ್ಮಾಣದ ಬಗ್ಗೆ ಕಂಪ್ಲೀಟ್ ವರದಿಯನ್ನ ಕೊಟ್ಟಿದ್ದು ನಾವು. ಇವತ್ತು ಬಿಜೆಪಿ ವಕೀಲರ ನಿಯೋಗದಿಂದ ದಾಖಲೆ ಸಂಗ್ರಹ ಆಗುವ ಕೆಲಸ ಆಗ್ತಾ ಇದೆ. ಮದ್ದೂರು ವಕೀಲರ ಸಂಘಕ್ಕೆ ಭೇಟಿ ನೀಡಿ ದಾಖಲೆ ಸಂಗ್ರಹ ಮಾಡ್ತಾ ಇದ್ದಾರೆ ಈ ಬಿಜೆಪಿ ವಕೀಲರ ನಿಯೋಗ. ಇವತ್ತು ಏನು ಆ ಮಸೀದಿ ಬಗ್ಗೆನೂ ಕೂಡ ಎಲ್ಲ ಹೇಳ್ತಾ ಇದ್ದಾರೆ. ಇವತ್ತು ಕಾನೂನು ಬಾಹಿರವಾಗಿ ಕಟ್ಟಿರತಕ್ಕಂಥ ಮಸೀದಿ ಆಗಿದೆ. ಮದ್ದೂರು ನಗರದ ರಾಮ್ ರಹೀಂ ನಗರದಲ್ಲಿ ಏನು ಮಸೀದಿಯನ್ನು ಕಟ್ಕೊಂಡಿದ್ದಾರೆ, ಇವತ್ತು ಕಾನೂನು ಬಾಹಿರವಾಗಿ ಸರ್ಕಾರಿ ಜಾಗದಲ್ಲಿ ಮಸೀದಿಯನ್ನು ಕಟ್ಕೊಂಡು ಇವತ್ತು ಸಾರ್ವಜನಿಕರ ನೆಮ್ಮದಿಯನ್ನು ಹಾಳು ಮಾಡುತ್ತಿರತಕ್ಕಂಥ ಈ ಮುಸ್ಲಿಂ ಪುಂಡ ಯುವಕರನ್ನ ಗೂಂಡಾ ಕಾಯ್ದೆಯನ್ನು ಹಾಕ್ಬಿಟ್ಟು ಗಡಿಪಾರು ಮಾಡತಕ್ಕಂಥ ಕಠಿಣ ಕ್ರಮವನ್ನು ಇವತ್ತು ಸರ್ಕಾರ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ತೆಗೆದುಕೋಬೇಕು ಅಂತೇಳಿ ನಮ್ಮೆಲ್ಲ ವಕೀಲರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ. ಹಾಗೇನೆ ಮುಂದಿನ ತನಿಖೆ ಕೂಡ ಸಮಗ್ರವಾಗಿ ನಡೀಬೇಕು. ಈ ತರದ ಘಟನೆಗಳು ರಾಜ್ಯದಲ್ಲಿ ಎಲ್ಲೂ ಮರುಕಳಿಸಬಾರದು ಎಂತಕ್ಕಂಥ ಆಗ್ರಹವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ಇವತ್ತು ಏನು ಆ ಮಸೀದಿ ಬಗ್ಗೆನೂ ಕೂಡ ಎಲ್ಲ ಹೇಳ್ತಾ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಆನಂದ, ನಿನ್ನೆ ಈ ಮಸೀದಿ ಅಕ್ರಮವಾಗಿ ನಿರ್ಮಾಣವಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವರದಿ ಮಾಡಿದ್ದು ನಾವು. ಈ ವರದಿಯಿಂದ ಬಿಜೆಪಿ ವಕೀಲರ ನಿಯೋಗ ಅಲ್ಲಿ ಬಂದಿದೆ. ಈ ವಕೀಲರ ನಿಯೋಗ ಏನೀಗ ಭೇಟಿ ಕೊಟ್ಟಿದೆಯಲ್ಲ, ಏನಕ್ಕೆ ಭೇಟಿ ಕೊಟ್ಟಿದ್ದಾರೆ, ಇವರ ಉದ್ದೇಶ ಏನು, ಏನು ನಿರೀಕ್ಷೆ ಮಾಡಬಹುದು ನಾವು ಈ ವಕೀಲರ ನಿಯೋಗದಿಂದ?
ಶ್ರೀಪಾದ್ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಿ ಬಂದಂತ ಮಸೀದಿ ಏನಿದೆ, ಮಸೀದಿ ಕಡೆಯಿಂದ ಏನು ಕಲ್ಲು ಬಂತು ಆ ಮಸೀದಿ ಇದೆಯಲ್ಲ, ಮದ್ದೂರಿನ ರಾಮ್ ರಹೀಂ ನಗರದಲ್ಲಿರುವಂತಹ ಮಸೀದಿಯೇ ಅಕ್ರಮ ಅಂತ ಹೇಳಿ ಇದೀಗ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ಮೊದಲಿಗೆ ಸುದ್ದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಬಳಿಕ ಬಿಜೆಪಿ ಕೂಡ ಎಚ್ಚೆತ್ತುಕೊಂಡಿರುವಂತದ್ದು. ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂತದ್ದು, ಅಕ್ರಮವಾಗಿ ಮಸೀದಿಯನ್ನ ಕಟ್ಟಿಕೊಂಡು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರಾ ಅನ್ನೋ ಒಂದು ಚರ್ಚೆ ಶುರುವಾಗಿದೆ. ಮತ್ತೊಂದೆಡೆ ಇವತ್ತು ಬಿಜೆಪಿಯ ಕಾನೂನು ಪ್ರಕೋಷ್ಠದ ಒಂದಷ್ಟು ಪದಾಧಿಕಾರಿಗಳು ಬಂದಿದ್ರು. ವಸಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಮದ್ದೂರಿಗೆ ಬಂದು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಮೊದಲಿಗೆ ಅವರು ನೇರವಾಗಿ ವಕೀಲರ ಸಂಘಕ್ಕೆ ಹೋಗಿ ಭೇಟಿಯನ್ನ ಕೊಟ್ಟಿದ್ರು. ವಕೀಲರು ಮೊನ್ನೆಯಷ್ಟೇ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಯಾರು ಕಲ್ಲರ್ನೆ ಎಸ್ತಿದ್ದಾರೆ ಅಂತವರ ಪರವಾಗಿ ನಾವು ವಕಾಲತ್ತನ ವಹಿಸೋದಿಲ್ಲ, ನಮ್ಮ ಭಾವನೆಗೆ ಜೊತೆಗೆ ದೇಶ ವಿರೋಧಿ ಚಟುವಟಿಕೆಗಳಿಗೆ, ಹಿಂದೂ ವಿರೋಧಿ ಚಟುವಟಿಕೆಗಳನ್ನ ಮಾಡುವವರ ಪರವಾಗಿ ನಾವು ವಕಾಲತ್ತನ ವಹಿಸೋದಿಲ್ಲ ಅನ್ನೋ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಅಲ್ಲಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ನಾವು ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದೀರಿ, ನೀವು ಇಂತಹ ಕೆಲಸದಿಂದ ಒಂದಷ್ಟು ವ್ಯಾಪಕ ಚರ್ಚೆ ಆಗ್ತಾ ಇದೆ, ಈ ತರದೊಂದು ಆಗ್ಬೇಕಿತ್ತು ಅನ್ನುವ ನಿಟ್ಟಿನಲ್ಲಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸಿದ್ರು. ಅದ್ರ ಜೊತೆಗೆ ಅಲ್ಲಿಂದ ಒಂದಷ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ರು. ಅದರಲ್ಲೂ ಪ್ರಮುಖವಾಗಿ ಮಸೀದಿ ಅಕ್ರಮ ಎಂಬ ಚರ್ಚೆ ನಡೀತದೆ. ಜೊತೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗಿತ್ತು. ಒಂದಷ್ಟು ದಾಖಲೆಯನ್ನ ವಕೀಲರಿಂದ ಸಂಗ್ರಹಿಸಿದ್ರು, ಜೊತೆಗೆ ಮಾಹಿತಿಯನ್ನ ಸಂಗ್ರಹಿಸಿದ್ರು. ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಬಗ್ಗೆ ಒಂದಷ್ಟು ಕಂಪ್ಲೇಂಟ್ ಅಂದ್ರೆ ಮೌಖಿಕವಾಗಿ ದೂರನ್ನ ಕೊಡುವಂತದ್ದು, ಹೇಳುವಂತದ್ದು ಕೆಲಸವನ್ನ ಮಾಡಿದ್ರು. ಜೊತೆಗೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹವರ ಹಿನ್ನೆಲೆಯನ್ನ ಕೆದಕುವಂತದ್ದು, ಜೊತೆಗೆ ಒಂದು ಮಾಹಿತಿಯನ್ನ ಸಂಗ್ರಹಿಸುವಂತ ಮಾಹಿತಿಯನ್ನ ಕೇಳಿದ್ರು. ಅದಾದ ಬಳಿಕ ನೇರವಾಗಿ ಬಿಜೆಪಿ ಕಚೇರಿಯಲ್ಲಿ ಸ್ಥಳೀಯ ಮುಖಂಡ SP ಸ್ವಾಮಿಯವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ಒಂದಷ್ಟು ಸ್ಥಳೀಯ ಮುಖಂಡರುಗಳು ಭಾಗಿಯಾಗಿದ್ರು. ಅವರು ಮಸೀದಿಯ ಬಗ್ಗೆ ಇಂಚಿಂಚು ಒಂದಷ್ಟು ಮಾಹಿತಿಯನ್ನ ಕೊಟ್ಟರು, ಅಂದ್ರೆ ಇಂಚಿಂಚು ಮಾಹಿತಿಯನ್ನ ಕೊಡುವಂತ ಕೆಲಸ ಮಾಡಿದ್ರು. ಅಲ್ಲಿ ಯಾವಾಗ ಮಸೀದಿ ನಿರ್ಮಾಣ ಆಯಿತು 2017ರಲ್ಲೇ ಮಸೀದಿ ಕಟ್ಟುವಂತಹ ಸಂದರ್ಭದಲ್ಲೇ ಸ್ಥಳೀಯರು ದೂರನ್ನ ಕೊಟ್ಟಿದ್ರು. ಆದ್ರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡಿರಲಿಲ್ಲ. ಆ ಅಕ್ರಮ ಮಸೀದಿ ಇಂದಿಗೂ ಕೂಡ ತಲೆ ಎತ್ತಿ ಅಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಸುವಂತ ಕೆಲಸಕ್ಕೆ ಮಾಡ್ತಾ ಇರುವಂತದ್ದು. ಆ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದ್ರ ಜೊತೆಗೆ ಮತ್ತಷ್ಟು ದಾಖಲಾತಿಯ ಅವಶ್ಯಕತೆ ಇರುವುದರಿಂದ ಸ್ಥಳೀಯ ಅಂದ್ರೆ ಜಿಲ್ಲಾ ಕಾನೂನು ಘಟಕಕ್ಕೆ ಒಂದಷ್ಟು ಸೂಚನೆಯನ್ನು ಕೊಡಲಾಗಿದೆ. ಅಲ್ಲಿ ಅವರು RTI ಮೂಲಕ ಒಂದಷ್ಟು ದಾಖಲಾತಿಗಳನ್ನ ಸಂಗ್ರಹಿಸಿದ ಬಳಿಕ ಕೋರ್ಟ್ ಮೆಟ್ಟಿಲೇರೋದಕ್ಕೂ ಕೂಡ ಈಗಾಗಲೇ ಚಿಂತನೆ ನಡೆಸಿದೆ ಅಂತ ಹೇಳ್ತಾ ಇರುವಂತದ್ದು. ದಾಖಲಾತಿಗಳೆಲ್ಲ ಸಿಕ್ಕ ಬಳಿಕ ಮಸೀದಿಯನ್ನ ತೆರವುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ದಾವೆಯನ್ನು ಹೊಡ್ತೀವಿ, ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಕಾನೂನು ಪ್ರಕೋಷ್ಠದ ಸಂಚಾಲಕರಾಗಿರುವಂತಹ ವಸಂತ್ ಕುಮಾರ್ ಮಾಹಿತಿ ನೀಡಿರುವಂತದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದ ಬಳಿಕ ಬಿಜೆಪಿ ಕೂಡ ಅಲರ್ಟ್ ಆಗಿರುವಂತದ್ದು. ಪ್ರಕರಣದ ಹಿನ್ನೆಲೆ ಜೊತೆಗೆ ಅಕ್ರಮ ಮಸೀದಿ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸುವ ಮೂಲಕ ಸರ್ಕಾರದ ಗಮನ ಸೆಳೆಯೋದಕ್ಕೂ ಕೂಡ ಈಗಾಗಲೇ ಮುಂದಾಗಲಾಗಿರುವಂತದ್ದು. ಶ್ರೀಪಾದ್. ಓಕೆ ಆನಂದ್, ಈಗ ವಕೀಲರ ನಿಯೋಗ ಇದನ್ನ ರೇಸ್ ಮಾಡುತ್ತಾ ಕಂಪ್ಲೇಂಟ್ ಅಥವಾ ಸಾಮಾಜಿಕ ಕಾರ್ಯಕರ್ತ ದಾಖಲೆ ಸಮೇತ ಏನು ಬಂದಿದ್ರು ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರಾ, ಅಥವಾ ಹಿಂದೂ ಪರ ಸಂಘಟನೆಯವರು ಏನಾದರೂ ಈ ಬಗ್ಗೆ ಆಲೋಚನೆ ಮಾಡಿದ್ದಾರಾ ಮದ್ದೂರಿನಲ್ಲಿ, ಅಥವಾ ಮಂಡ್ಯ ಹಿಂದೂ ಪರ ಸಂಘಟನೆಗಳು ಈ ಬಗ್ಗೆ ಏನಾದರೂ ಅಪ್ಡೇಟ್ ಗೊತ್ತಾಗಿದೆಯಾ? ಶ್ರೀಪಾದ್, RTI ಕಾರ್ಯಕರ್ತ ಶ್ರೀನಿವಾಸ್ ಇದ್ದಾರೆ, ಅವರ ಹತ್ರ ಒಂದಷ್ಟು ದಾಖಲಾತಿಗಳಿವೆ. ಅದಕ್ಕೆ ಪೂರಕವಾಗುವಂತ ಇನ್ನೊಂದಷ್ಟು ದಾಖಲಾತಿಗಳ ಅವಶ್ಯಕತೆ ಇರುವ ನಿಟ್ಟಿನಲ್ಲಿ ಈಗಾಗಲೇ ಮತ್ತಷ್ಟು RTI ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಮುಂದಾಗಿರುವಂತದ್ದು. ಮತ್ತಷ್ಟೊಂದು ದಾಖಲೆಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ ಅಂದ್ರೆ ಒಂದಷ್ಟು ನಮಗೆ ಅವರೇ ಶ್ರೀನಿವಾಸ್ ಹೇಳ್ತಾ ಇರೋದು, ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇದು ಅಕ್ರಮ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಈಗೇನಾದ್ರೂ ದಾಖಲಾತಿಗಳನ್ನ ತಿದ್ದುಪಡಿ ಮಾಡುವಂತದ್ದು ಅಥವಾ ಬೇರೆ ಏನಾದ್ರೂ ಮಾಡಿದಾರ ಅನ್ನೋದು ಕೂಡ ಈಗ ನಾವು ಪತ್ತೆ ಹಚ್ಚಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಇಲಾಖೆವಾರು ಅಂದ್ರೆ ಮಾಹಿತಿ ಅಂದ್ರೆ ಅರ್ಜಿಯನ್ನ ಸಲ್ಲಿಸಿ ನಾವು ಮಾಹಿತಿಯನ್ನ ಕಲೆ ಹಾಕ್ತಿವಿ, ಆ ನಂತರ ಕಂಪ್ಲೇಂಟ್ ಅನ್ನು ಕೊಡುವ ಕೆಲಸಕ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಸದ್ಯ ಕಂಪ್ಲೇಂಟ್ ಕೊಡುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳಾಗ್ತಾ ಇರುವಂತದ್ದು. ಬಿಜೆಪಿ ಘಟಕ, ಕಾನೂನು ಘಟಕ ಏನಿದೆ, ನಾವು ನೇರವಾಗಿ ಕೋರ್ಟ್ ಮೆಟ್ಟಿಲೇ ಇರ್ತೀವಿ, ಅಲ್ಲೇ ಕೋರ್ಟ್ ನಲ್ಲಿ ಮಸೀದಿ ಬಗ್ಗೆ ಪ್ರಶ್ನೆಯನ್ನ ಮಾಡುವ ಮೂಲಕ ಅಲ್ಲಿ ನಾವು ತೆರವುಗೊಳಿಸಬೇಕು ಅಂತ ನ್ಯಾಯಾಧೀಶರನ್ನ ಮನವಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಮತ್ತೊಂದೆಡೆ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಕೂಡ ಇನ್ನೊಂದಷ್ಟು ದಾಖಲಾತಿ ತೆಗೆಯೋದ್ರಲ್ಲಿ ಕೆಲಸದಲ್ಲಿ ಮುಂದಾಗಿರುವಂತದ್ದು. ಅವರು ಕೂಡ ದಾಖಲಾತಿಗಳ ಸಂಗ್ರಹದ ಬಳಿಕ ಯಾವ ನಡೆಯನ್ನು ಅನುಸರಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಆದ್ರೆ ಈಗ ಅಕ್ರಮ ಅಂತ ಏನ್ ಹೇಳಿ ಮಸೀದಿ ತಿಳಿದು ಬಂದಿರುವಂತದ್ದು ಈಗ ವ್ಯಾಪಕ ಚರ್ಚೆ ಆಗ್ತಾ ಇದೆ.
ಕ್ರಮ ಆಗಬೇಕು. ಅಕ್ರಮ ಆಗಿದ್ದಲ್ಲಿ ತನಿಖೆಯನ್ನು ನಡೆಸಿ ಸರ್ಕಾರ ಈಗಲೇ ತೆರವುಗೊಳಿಸುವಂತ ಕೆಲಸವನ್ನ ಮಾಡಬೇಕು. ಈ ತರದ ಅಕ್ರಮ ಮಸೀದಿಗಳನ್ನ ತಲೆ ಎತ್ತೋದಕ್ಕೆ ಬಿಡಬಾರದು ಅಂತ ಹೇಳಿ ಮದ್ದೂರಿನ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು.